शुक्रगुजार करती हूँ। आप लोग इधर आए और इस फंक्शन को कामयाबी अता फरमाए। मैं दिल की गहराइयों से आप सबके लिए दुआ करती हूँ। अपने बच्चों के लड़के लड़कियों के रिश्ते अल्लाह तय करे, आपके बच्चों के लिए नेक साले जोड़े अता फरमाए और जो ता हयात ख़याम रहने वाले जोड़े अता फरमाए। आमीन। इंशाल्लाह जैसे आपको मैंने पहले भी बता दिया है, अब ये सीरीज लेके जाके हम लोग बाइफरकेट करके अकॉर्डिंग टू एज वाइज, क्वालिफिकेशन और ऑक्यूपेशन वाइज हम बाइफरकेट करके अलग अलग फाइल्स में डाल के रखेंगे। इंशाल्लाह 15 दिन के बाद आप फोन करके अपॉइंटमेंट लेके आप मदरसा आइए और जब भी आप मदरसा आएंगे ये खास ख्याल रखिए आपके साथ एक औरत होना जरूरी है, क्योंकि ये औरतों का मदरसा है और औरत एक साथ है तो ही आपको मदरसे में दाखिले के लिए अग्री किया जाएगा, वरना आपको एंट्री नहीं दी जाएगी। सो इंशाल्लाह आप से दरख्वास्त है किसी लेडी को अपने साथ लेके आइए जब बायोडेटा देखना चाहते हैं। इंशाल्लाह वहाँ तक नौबत आने मत दीजिए। जो भी रिश्ते आपने इधर देखे हैं उसी में ख़त्म करने की कोशिश कीजिए, उसी में रिश्ते जोड़ने की कोशिश कीजिए, क्योंकि आप सोचेंगे फिर अभी है सो नहीं बा अभी जाके देखेंगे। नो, जो भी आप सेलेक्ट करेंगे इंशाल्लाह उनसे मिलने की कोशिश कीजिए, उनके घरों को जाके विजिट कीजिए। हो गए बहुत अच्छा है, क्योंकि बाद में 10 दिन के बाद जाएंगे, जो भी आप सोच के रहेंगे बाद में देखेंगे बोले तो ನಡೀತು ಮತ್ತೆ ಏನ್ರಿ ಜನಗಳ ರೆಸ್ಪಾನ್ಸ್ ಇದೆ 9 ವರ್ಷದಲ್ಲಿ ಹೇಗಿದೆ? ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಹೆಸರಾಂತ ಸಂಸ್ಥೆ ಸೈಯದ ಝೈನಬ್ ಎಜುಕೇಶನ್ ಫೌಂಡೇಶನ್ ಅಂತ ಮಾನವ ಸೇವೆಗಾಗಿ ಸ್ಥಾಪನೆ ಮಾಡತಕ್ಕಂತ ಸಂಸ್ಥೆ ಇದು. ಇದರ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಅಲ್ಲಜ್ ಅತೀಕ್ ಅಹಮದ್ ಸಾಹೇಬು ಮತ್ತೆ ಅವರ ಧರ್ಮಪತ್ನಿ ಉಪಾಧ್ಯಕ್ಷರು. ಈ ಸೈಯದ ಝೈನಬ್ ಎಜುಕೇಶನ್ ಫೌಂಡೇಶನ್ ಅಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಟೈಲರಿಂಗ್ ಕ್ಲಾಸಸ್, ಕಂಪ್ಯೂಟರ್ ಕ್ಲಾಸಸ್, ಫ್ಯಾಷನ್ ಡಿಸೈನಿಂಗ್ ಮತ್ತಿತರ ಏನು ಬಡ ಜನಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಏನೇನು ಬೇಕೋ, ಏನೇನು ಕೊರತೆ ಇದೆ ಇವತ್ತು ಸಮಾಜದಲ್ಲಿ ಬಡ ಜನಗಳಿಗೆ, ವಿಶೇಷವಾಗಿ ಮಧ್ಯಮದ ವರ್ಗದ ಜನಕ್ಕೆ ಏನೇನು ವಿಶೇಷವಾಗಿ ಬೇಕಾಗಿದೆ ಅದನ್ನ ಹುಡುಕಿ ಮಾಡ್ತಕ್ಕಂಥ ಏಕೈಕ ಸಂಸ್ಥೆ ಇಡೀ ದೇಶದಲ್ಲಿ ಅಂತ ಹೇಳಿದ್ರೆ ಉಚಿತವಾಗಿ ಸೇವೆ ಸಲ್ಲಿಸತಕ್ಕಂಥ ಸಂಸ್ಥೆ ಸೈಯದ ಝೈನಬ್ ಎಜುಕೇಶನ್ ಫೌಂಡೇಶನ್. ಎಲ್ಲಾ ಕಾರ್ಯಕ್ರಮಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಜನಗಳಿಗೆ, ಬಡ ಜನಗಳಿಗೆ, ಮಧ್ಯಮದ ವರ್ಗದ ಜನಗಳಿಗೆ ವಿಶೇಷವಾಗಿ ಉಚಿತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಈ ಸಮಾಜದಲ್ಲಿ ಮದುವೆ ಮಾಡೋದು ಭಾರಿ ಕಷ್ಟ. ಮದುವೆ ಮಾಡೋದು ಸ್ವಲ್ಪ ಮಟ್ಟಕ್ಕೆ ಪರವಾಗಿಲ್ಲ, ಈ ಸಂಬಂಧಗಳ ಜೋಡಣೆ ಮಾಡ್ತಾರಿಲ್ಲ. ಸಂಬಂಧ ಹುಡ್ಕೋದು, ತಮ್ಮ ಮಕ್ಕಳಿಗೆ ಸಂಬಂಧ ಹುಡ್ಕೋದು ಭಾರಿ ಕಷ್ಟ ಇದೆ. ಈ ಕಷ್ಟವನ್ನು ಮನಗೊಂಡು
ಈ ಸಮಾಜಕ್ಕೆ ಈ ಜನಗಳಿಗೆ ನಾನು ಏನ್ ಮಾಡ್ಬೇಕಂತ ಚಿಂತನೆ ಮಾಡಿ ಈ ಫೌಂಡೇಶನ್ ನ ಚೇರ್ಮನ್ರು ಏನೋ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು. ಇಡೀ ರಾಜ್ಯದ ಜನಗಳು ಇವತ್ತು ನೋಡಿ, ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದ ಇತರ ರಾಜ್ಯಗಳಾಗ್ಲಿ, ದುಬೈಯಿಂದ ಜನ ಬಂದವ್ರೆ, ಸುಮಾರು ಜನ ಲಂಡನ್ ಇಂದ UK ಇಂದಾನು ಬಂದವ್ರೆ. ಬೆಳಗ್ಗೆ ಸಿಕ್ಕಿದ್ರು ಒಬ್ರು ನನ್ಗೆ, ದುಬೈಯಿಂದ 2 ದಿನ ರಜೆ ಹಾಕಿ ಬಂದವ್ರೆ ತಮ್ಮ ಮಗಳ ಸಂಬಂಧ ನೋಡಕ್ಕೆ. ಎಷ್ಟು ಮಟ್ಟಿಗೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ತಾವು ನೋಡ್ಬೋದು. ಇಡೀ ವಿಶ್ವದಲ್ಲಿ ಬೆಂಗಳೂರು ನಗರದಲ್ಲಿ ಏನೋ ನಡೀತಾ ಇದೆ, ಏನೋ ವಿಶೇಷವಾದ ಒಂದು ಕಾರ್ಯಕ್ರಮ, ನಮ್ಗೆ ಮಕ್ಕಳಿಗೆ ಅನುಕೂಲ ಆಗೋ ಒಂದು ಮದುವೆ ಕಾರ್ಯಕ್ರಮ, ರೂಬ್ರು ವರ ಮತ್ತು ವಧು ಹುಡ್ಕೋ ಕಾರ್ಯಕ್ರಮ ಇಡೀ ದೇಶದಲ್ಲಿ ಬೆಂಗಳೂರು ನಗರದಲ್ಲಿ ನಡೀತಾ ಇದೆ ಅಂತ ಎಲ್ರಿಗೂ ಮನಗೊಂಡು ಇವತ್ತು ನಾನಾ ರಾಜ್ಯಗಳಿಂದ ದೇಶಗಳಿಂದ ಜನ ಬಂದಿದ್ದಾರೆ. ಇವತ್ತು ರೂಬ್ರು ಒಂದೇ ಎದುರು ಬದ್ರು ಇವತ್ತು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅಲ್ಲ ಅತೀಕ್ ಅಹಮದ್ ಸಾಹೇಬ್ರು ತಮ್ಮ ಸ್ವಂತ ಹಣದಿಂದ ಈ ಸಮಾಜಕ್ಕೋಸ್ಕರ, ಈ ಸಮಾಜಕ್ಕೆ ನಾನು ಏನಾದ್ರೂ ಕೊಡ್ಬೇಕು. ನೋಡಿ ಸ್ನೇಹಿತರೆ, ದೇವ್ರು ಏನ್ ಹೇಳ್ತಾರೆ, ದೇವ್ರು ಎಲ್ರಿಗೂ ಒಬ್ರೆ, ದೇವರೊಬ್ಬನೇ. ಯಾವ ರೀತಿ ಭೂಮಿ ಆಕಾಶ ಒಂದೇ ಇದೆ, ಇಡೀ ವಿಶ್ವಕ್ಕೆ ದೇವರು ಒಬ್ಬನೇ ಸ್ನೇಹಿತರೆ. ದೇವ್ರು ಏನ್ ಹೇಳ್ತಾರೆ, ನನ್ನ ಏನು ಮಾನವ ಇವತ್ತು ಮಾನವ ಜನ್ಮ ತಾಳಿದಾನೆ, ಆ ಮಾನವನ ಸೇವೆ ನೀನು ಮಾಡು. ನೀನು ಒಂದು ಸೇವೆ ಮಾಡಿದ್ರೆ ನಿನ್ನ ಕಡೆ 10 ನಿನ್ಗೆ ಸೇವೆ ನಾನು 10 ಕಡೆ ಮಾಡ್ತೀನಿ. ನಿನ್ಗೆ ನಾನಿದ್ದೀನಿ, ನೀನ್ ಜನಗಳಿಗೋಸ್ಕರ ಇರುವಂತಾರೆ. ಆ ತತ್ವದಲ್ಲಿ ಇವತ್ತು ಅಲ್ಲಾಜ್ ಅತೀಕ್ ಅಹಮದ್ ರವರು ಇಡೀ ದೇಶದ ಜನಕ್ಕೆ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಈ ರೂಬ್ರು ಕಾರ್ಯಕ್ರಮ ಅಂದ್ರೆ ಎಲ್ಲರನ್ನ ಸೇರಿಸಿ ಸಾವಿರಾರು ಜನ ತಾವು ನೋಡ್ತಾ ಇದ್ದೀರಾ. ಹುಡುಗಿ ಕಡೆಯವರು, ಹುಡುಗ ಕಡೆಯವರು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಚರ್ಚೆ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ರೆ ಯಾರ್ಯಾರಿಗೆ ಯಾವ್ದು ಇಷ್ಟ ಇದೆ, ಪಕ್ಕದಲ್ಲಿ ಒಂದು ಕೌನ್ಸಿಲಿಂಗ್ ಇದೆ, ಚರ್ಚೆ ಮಾಡಿ ಕೌನ್ಸಿಲಿಂಗ್ ಅಲ್ಲಿ ತಮ್ಮ ಸಂಬಂಧಗಳನ್ನು ಕೂಡ್ತಾ ಇದ್ದಾರೆ. ಬೆಳಗ್ಗಿಂದ ಸಾವಿರಾರು ಜನ, ಇದುವರೆಗೂ ಸುಮಾರು 14,000 ರಿಜಿಸ್ಟ್ರೇಷನ್ ಆಗಿದೆ, ಸಾವಿರಾರು ಮದುವೆಗಳು ಸೆಟ್ ಆಗಿದೆ ಸ್ನೇಹಿತರೆ. ಇವತ್ತು ನೋಡಿ, ನಾನಾದ್ರೂ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮಗಳಿಗೂ ಇಲ್ಲಿ ಸೆಟ್ ಆಗಿದೆ, ಆದ್ರೆ ಏನು ನಾನು ಹುಡ್ಕಕ್ ಹೋಗಿಲ್ಲ, ಇದು ಸತ್ಯವಾದ ಮಾತು. ನಾನು ಇಲ್ಲಿ ಬಂದಿರ್ತಕ್ಕಂತ ಜನಗಳ ಸೇವೆಯಲ್ಲಿ ಅತೀಕ್ ಸಾಹೇಬ್ರ ಜೊತೆ ಇದ್ದೆ ಬೆಳಗಿಂದ, ತಾವೆಲ್ಲ ನೋಡ್ತಾ ಇದ್ದೀರಾ. ಆದ್ರೆ ಆ ದೇವರು ನನ್ನ ಮಗಳಿಗೆ ಒಂದು ವರ ಇಲ್ಲಿ ಹುಡುಕಿ ಕೊಟ್ಟಿದ್ದಾನೆ. ಕೊನೆ ಕ್ಷಣಗಳಲ್ಲಿ ನನ್ಗೆ ಕರೆದ್ರು ಅಷ್ಟೇ, 2 ನಿಮಿಷ 5 ನಿಮಿಷ ಹೋಗಿ ನಾನು ಮಾತಾಡಿದೆ. ಮಿಗಿಲಾಗಿ ಎಲ್ಲ ಭಗವಂತ ನಮ್ ಕಡೆ ನೋಡ್ತಾ ಇದ್ದಾನೆ ಅಂತ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಸಮಾಜ ಸೇವೆ ಮಾಡಿದ್ರೆ ದೇವರು ನಮ್ಗೆ ಸಹಾಯ ಮಾಡ್ತಾನಂತ ಇದು ಒಂದು ಉದಾಹರಣೆ ಸ್ನೇಹಿತರೆ ತಮ್ಮ ಮುಂದೆ. ಆದ್ರಿಂದ ಈ ಏನ್ ಕಾರ್ಯಕ್ರಮ ನಡೀತಾ ಇದೆ, ರೂಬ್ರು ಸಾವಿರಾರು ಸಂಬಂಧಗಳು ಕೂಡಿದೆ. ಈ ಕೂಡಿದ ನಂತರ ತಾವು ಹೋಗಿ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡಿ, ಮದುವೆಗೆ ಏನ್ ವಿಶೇಷವಾಗಿ ತಾವು ಚರ್ಚೆ ಮಾಡಿ ಏನ್ ಕಾರ್ಯಕ್ರಮ ಹಾಕೋಬೇಕು, ತಮ್ಮ ಮಕ್ಕಳು ಮದುವೆ ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತ ಮಾಡ್ಕೋಬಹುದು. ಅದ್ರ ಜೊತೆಗೆ ಮತ್ತೊಮ್ಮೆ ಈ ಕಾರ್ಯಕ್ರಮ ಮುಗಿದ ನಂತರ ಇವತ್ತು ಸುಮಾರು ಜನಕ್ಕೆ ಇವತ್ತು ಸರಿಯಾಗಿ ಇಲ್ಲಿ ನಮ್ಮ ಏನ್ ಕಾರ್ಯಕ್ರಮ ಇದೆ ಅದನ್ನು ಉಪಯೋಗಿಸ್ಕೊಂಡಿಲ್ಲ. ಅವರು ಈ ರೂಬ್ರು ಅಂತ ಕೌನ್ಸಿಲಿಂಗ್ ಅಲ್ಲಿ ಹೋಗಿ ಅಂದ್ರೆ ಯಾರು ಸುಮಾರು ಜನ ಹೋಗಿಲ್ಲ ಅಂತ ಅವ್ರಿಗೆ ನಾನು ಈ ಮೀಡಿಯಾ ಮುಖಾಂತರ ಸಲಹೆ ಕೊಡೋದು, ನಮ್ಮ ಸೈಯದ ಜೈನಬ್ ಎಜುಕೇಶನ್ ಫೌಂಡೇಶನ್ ಇದೆ, ಮದ್ರಸಾ ಇದೆ. ಆ ಮದ್ರಸಾದಲ್ಲಿ 15 ದಿವಸ ಬಿಟ್ಟು ಕರೆ ಮಾಡ್ರಿ, ಅಪಾಯಿಂಟ್ಮೆಂಟ್ ತಗೊಂಡು ತಾವು ಬಂದ್ರೆ ದಿನಕ್ಕೆ 50 ಜನಕ್ಕೆ ಅಲ್ಲಿ ಸಣ್ಣದಾಗಿ ರೂಬ್ರು ಮಾಡಿ ಬಯೋಡಾಟಾ ತೋರಿಸಿ ತಮ್ಮ ಮಕ್ಕಳಿಗೆ ಅತೀಕ್ ಅಹಮದ್ ಸಾಹೇಬ್ರು ಪದೇ ಹೇಳ್ತಾ ಇರ್ತಾರೆ, ತಮ್ಮ ಮಕ್ಕಳು ಆಗೋವರೆಗೂ, ತಮ್ಮ ಮಕ್ಕಳಿಗೆ ಮದುವೆ ಆಗೋವರೆಗೂ ಈ ರೂಬ್ರು ಕಾರ್ಯಕ್ರಮ ಇಡೀ ವರ್ಷ ನಡೆಸ್ತೀವಿ ಅಂತ ಮಾತನ್ನ ತಮ್ಗೆ ಕೊಡ್ತಾ ಇದ್ದಾರೆ. ಆದ್ರಿಂದ ಇದನ್ನ ತಾವೆಲ್ಲರೂ ಈ ಅವಕಾಶವನ್ನ ಉಪಯೋಗ ಮಾಡಿಕೊಂಡು 15 ದಿವಸ ಆದ ನಂತರ ತಾವು ಕರೆ ಮಾಡಿ, ಸೈಯದ್ ಜೈನಬ್ ಎಜುಕೇಶನ್ ಫೌಂಡೇಶನ್ ಭಾರತೀನಗರ ಬೆಂಗಳೂರು ನಗರದಲ್ಲಿದೆ, ತಾವು ಬಂದು ಅಲ್ಲಿ ಫೈಲ್ಸ್ ನೋಡಬಹುದು. ಫೈಲ್ಸ್ ನೋಡಿ ತಮ್ಮ ಮಕ್ಕಳಿಗೆ ಮದುವೆ ಫಿಕ್ಸ್ ಮಾಡಕ್ಕೆ ತಾವೆಲ್ಲ ಮುಂದೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಾವು ಏನ್ ಇಲ್ಲಿ ಬಂದಿದ್ದೀರಾ ದೂರದಿಂದ ನೋಡಿ, 4-5 ವರ್ಷದಿಂದ ಇಲ್ಲಿ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬರ್ತಾ ಇದ್ರು. ಬಂದು ಇಲ್ಲೇ ಕೂತ್ಕೊಂಡು ಬೆಳಗ್ಗಿಂದ ಸಂಜೆವರೆಗೂ ಇಲ್ಲಿ ಸುತ್ತಲೂ 2 ಕಿಲೋಮೀಟರ್ ಯಾವುದೇ ಹೋಟ್ಲ್ ಇಲ್ಲ. ಬೆಳಗ್ಗಿಂದ ಸಂಜೆವರೆಗೂ ಹೊಟ್ಟೆ ಹಸ್ಕೊಂಡು ಇಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಅಲ್ಲಾಜ್ ಅತೀಕ್ ಅಹಮದ್ ಸಾಹೇಬ್ರು ನಮ್ಮ ಅಕ್ಕ ತಂಗಿಯರು ಉಪವಾಸ ಇಲ್ಲಿ ಇರಬಾರ್ದು, ಹೊಟ್ಟೆ ಹಸ್ಕೊಂಡು ಇಲ್ಲಿ ಇರಬಾರ್ದು ಅಂತ ಹೇಳಿ ಇಲ್ಲಿ ಬಂದಿರತಕ್ಕಂತ ಸಾವಿರಾರು ಜನಕ್ಕೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಿದ್ದಾರೆ. ಇದರೆಲ್ಲ ಗೊತ್ತಾಗುತ್ತೆ ಎಷ್ಟು ಈ ಸಮಾಜದ ಬಗ್ಗೆ, ಬಡ ಜನಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅಲ್ಲಾಜ್ ಅತೀಕ್ ಅಹಮದ್ ಸಾಹೇಬ್ರಿಗಂತ ಸ್ನೇಹಿತರೆ. ಆದ್ರಿಂದ ಏನ್ ಸೈಯದ್ ಜೈನಬ್ ಎಜುಕೇಶನ್ ಫೌಂಡೇಶನ್ ಇದೆ, ಅದರಲ್ಲಿ ಏನೇನ್ ಕಾರ್ಯಕ್ರಮ ಇದೆ ತಾವೆಲ್ಲ ಇದನ್ನ ಉಪಯೋಗ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಬ್ರಾಡ್ ವಿಷನ್ ವರ್ಲ್ಡ್ ಸ್ಕೂಲ್ ಇದೆ, ತನಿಸಂದ್ರದಲ್ಲಿದೆ, ಮತ್ತೆ ಹೆನ್ನೂರಲ್ಲಿದೆ. ಈ ಸ್ಕೂಲಿನ ಕಮಿಟಿ ಪ್ರಿನ್ಸಿಪಾಲ್ರು ಮಧ್ಯಾಹ್ನ ಕೂಡ ಬಂದಿದ್ರು. 2 ಸ್ಕೂಲ್ನ ಪ್ರಿನ್ಸಿಪಾಲ್ಸ್ ಮತ್ತೆ ಸ್ಟಾಫ್, ಟೀಚರ್ಸ್ ಎಲ್ಲರೂ ಬಂದು ನಮ್ಗೆ ಸಹಕಾರವನ್ನು ನೀಡಿದ್ದಾರೆ. ಮಾನವ ಸೇವೆಗೋಸ್ಕರ ಅವರು ಕೂಡ ಇಳಿದಿರ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು
ಸೇದಾ ಜೈನಬ್ ಎಜುಕೇಶನ್ ಫೌಂಡೇಶನ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ತಾವು ಬೆಳಗ್ಗಿಂದ ಶಾಂತಿ ರೀತಿಯಲ್ಲಿ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ. ಎಲ್ಲಾ ಕೌಂಟರ್ಗಳಲ್ಲಿ ವಿಶೇಷವಾಗಿ ಈ ಕೌಂಟರ್ ಅಲ್ಲಿ ಕೂಡ ಶಾಂತಿ ರೀತಿಯಲ್ಲಿ ಕೂತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ. ತಮ್ಮೆಲ್ರಿಗೂ ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಇನ್ನ ಮುಂದೆ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಾವೆಲ್ಲರೂ ತಮ್ಮ ಪ್ರಾರ್ಥನೆಗಳಲ್ಲಿ ಅಲ್ಲೇ ಅತೀಕ್ ಅಹಮದ್ ಸಾಹೇಬ್ ಏನ್ ಶ್ರಮ ಪಡ್ತಾ ಇದ್ದಾರೆ, ಇನ್ನ ಉಳಿದಂತ ಇನ್ನೊಂದು ನಾನು ಕರೆ ಕೊಡಕ್ ಇಷ್ಟಪಡ್ತೀನಿ. ಏನ್ ದೇವರು ಕೊಟ್ಟಿದ್ದಾನೆ ಹಣ ಆಸ್ತಿ ಅಂತಸ್ತು, ಅದನ್ನ ಮಾನವ ಸೇವೆಗಾಗಿ ಉಪಯೋಗ ಮಾಡಿ ಸ್ನೇಹಿತರೆ. ಯಾವ ರೀತಿ ಅತೀಕ್ ಅಹಮದ್ ಅವ್ರು ಮಾಡ್ತಾ ಇದ್ದಾರೆ, ಅವ್ರೊಂದು ಮಾದರಿ. ಈ ಮಾದರಿ ನಮ್ಮ ದೇವರು ಯಾರಿಗೆ ಕೊಟ್ಟಿದ್ದಾನೆ ಅವರು ಈ ತರ ಮಾದರಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ, ಈಗಾಗ್ಲೇ ನಾನು ಹೇಳ್ದಂಗೆ ಸದಾ ಜೈನಬ್ ಎಜುಕೇಶನ್ ಫೌಂಡೇಶನ್ ವತಿಯಿಂದ ಇಡೀ ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಎಲ್ಲಾ ಕಾರ್ಯಕ್ರಮಗಳು ಉಚಿತವಾಗಿ ತಮ್ಗೆ ತಮ್ಮ ಸೇವೆಯಲ್ಲಿ ಇರ್ತದೆ. ವಿಶೇಷವಾಗಿ ಏನ್ ರೂಬ್ರು ಮಾಡ್ತೀವಿ, ಈ ರೂಬ್ರು ಮಾಡಿದಾಗ ಕೆಲವು ಬ್ರೋಕರ್ಸ್ ಏಜೆಂಟ್ಸ್ ಇವರೆಲ್ಲ ಏನ್ ಮಾಡ್ತಾರೆ, ಕೆಲವರೆಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ, ಎಲ್ಲ ಇಲ್ಲಿಂದ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಹೋಗೋದು. ಸುಮಾರು ಕಂಪ್ಲೇಂಟ್ಸ್ ಬಂದಿದೆ, ಫೋನ್ ಮಾಡ್ತಾರೆ ನಾಳೆಯಿಂದ ಸುಮಾರು ಜನ, ನಾವು ರೂಬ್ರುನವರು ಸೇದಾ ಜೈನಬ್ ಫೌಂಡೇಶನ್ ಅವರು ಅಂತ. ಯಾವುದೇ ಕರೆ ರೂಬ್ರು ಇಂದ ಸೇದಾ ಜೈನಬ್ ಫೌಂಡೇಶನ್ ಇಂದ ಹಣ ಕೊಡಿ ಅಂತ ಬರಲ್ಲ. ನಮ್ಮ ಎಲ್ಲಾ ಕಾರ್ಯಕ್ರಮಗಳು ತಮ್ಗೆ ಉಚಿತವಾಗಿ ನಡೀತದೆ. ಆದ್ರಿಂದ ಯಾರೇ ಕರೆ ಮಾಡಿದ್ರು ಯಾವುದೇ ಹಣ ಆಗ್ಲಿ ಏನಾದ್ರೂ ಆಗ್ಲಿ ಕೊಡಕ್ಕೆ ನಾವು ಮುಂದೆ ಹೋಗ್ಬೇಡಿ, ಬಯೋಡೇಟಾಸ್ ಕೊಡಕ್ ಹೋಗ್ಬೇಡಿ. ಏನೇ ತಮ್ಗೆ ಸೇವೆ ಇದ್ರೆ ನಮ್ ಕಡೆ ಸೇದಾ ಜೈನಬ್ ಎಜುಕೇಶನ್ ಮದ್ರಸಾಗೆ ಬನ್ನಿ, ಫೌಂಡೇಶನ್ಗೆ ಬನ್ನಿ. ನೋಡಿ ಸ್ನೇಹಿತರೆ, ನಾನಾದ್ರೂ ನೋಡಿದೀನಿ, ತಮ್ಮ ಕ್ವಶನ್ಗೆ ನಾನಾದ್ರೂ ನೋಡಿರೋದೇನಂದ್ರೆ, ಇಲ್ಲಿ ಮದುವೆ ಆದ್ರೆ ವಿಶೇಷವಾಗಿ ಖುಷಿ ಪಡ್ತಾರೆ. ಸುಮಾರು ಜನ ಇವತ್ತು ಸಹ ಬಂದಿದ್ರು, 4-5 ವರ್ಷದ ಹಿಂದೆ ಮದುವೆ ಆಗಿರೋರು ಇಲ್ಲಿ ರೂಬ್ರು ಅಲ್ಲಿ. ಏನೋ ಒಂಥರ ವಿಸಿಟ್ ಮಾಡೋಣ ರೂಬ್ರು ಕಾರ್ಯಕ್ರಮದಲ್ಲಿ ಹೋಗ್ ಬರೋಣ ಬಾ ಅಂತ ತಮ್ಮ ಶ್ರೀಮಂತಿಗೆ ಕರ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಹೋದ ವರ್ಷನೂ ಬಂದಿದ್ರು. ಈ ರೀತಿ ಒಂಥರ ಅವ್ರಿಗೆ ಖುಷಿ ಆಗುತ್ತೆ, ನನ್ಗೆ ಇಲ್ಲಿ ಸಂಬಂಧ ಸಿಕ್ತು. ಅಪ್ಪ ಅಮ್ಮ ಹುಡುಗ ಹುಡುಗಿ ವರ್ಷಾಂಗಟ್ಲೆ ಹುಡುಕ್ತಾರೆ ತಮ್ಗೆ ಮದುವೆ ಆಗಕ್ಕೆ ಹುಡುಗ ಹುಡುಗಿಗೆ. ಇಲ್ಲಿ ಈಸಿಯಾಗಿ ಸಿಕ್ತದಲ್ಲ, ಈಸಿಯಾಗಿ ಸಿಕ್ಕಿದ್ದು ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಏನೋ ಒಂಥರ ಪಿಕ್ನಿಕ್ ಪ್ಲೇಸ್ ತರ ಬಂದು ಖುಷಿ ಪಡ್ತಾರೆ, ಈಸಿಯಾಗಿ ಮದುವೆ ಆಗುತ್ತೆ. ಯಾವ್ದೇ ವಿಶೇಷವಾಗಿ ನಾನ್ ನೋಡಿದ್ದು ಈ ಡೌರಿ ವರದಕ್ಷಿಣೆ ಈ ತರ ಸಮಸ್ಯೆಗಳೆಲ್ಲ ಇಲ್ಲಿ ಇರಲ್ಲ. ಇಲ್ಲಿ ಜನ ನೋಡ್ತಾರೆ, ನಮ್ಮ ಸೇವೆ ನೋಡ್ತಾರೆ, ತುಂಬಾ ಅವ್ರಿಗೆ ಮನ್ಸಿಗೆ ಹಿಡಿತದೆ. ಈ ರೀತಿ ಎಲ್ಲ ಮಾಡಬಾರ್ದು. ಯಾರೋ ಕೊಟ್ಟಿದ್ದು ಎಷ್ಟು ದಿನ ಇರ್ತದೆ, ಆ ಭಗವಂತ ಕೊಟ್ಟಿದ್ದೆ ಖಂಡಿತ ಅದನ್ನೇ ಉಳ್ಕೊಳ್ಳೋದು ಅಂತ ಹೇಳಿ ಅವ್ರು ಒಂದಟ್ಟು ಮಾಡ್ಕೊಂತಾರೆ. ಆದ್ರಿಂದ ನಾನು ಇಲ್ಲಿ ಇರ್ತಕ್ಕಂತ ಮದುವೆ ಆಗೋರು ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ನಾನು ಕೇಳ್ಕೊಡೋದು, ನೋಡಿ ಸ್ನೇಹಿತರೆ, ಯಾವುದೇ ಒಂದು ಡೌರಿ ಇದಕ್ಕೆ ಹೋಗ್ಬೇಡಿ. ನೋಡಿ, ನೀವು ತಗೊಂಡ್ರೆ ನೀವು ಗುಲಾಮರು ಆಗ್ತೀರಾ. ಭಾರಿ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ. ನೀವು ತಗೊಂಡ್ಬಿಟ್ರೆ ಗುಲಾಮರು ಆಗ್ತೀರಾ. ನೀವು ಕಾರ್ ತಗೊಳ್ರಿ, ಬೆಳಗ್ಗೆ ಹೇಳ್ತಾಳೆ ಆಯ್ತಾ ಕಾರ್ ವಾಶ್ ಆಯ್ತಾ ಅಂತಾರೆ. ಭಾರಿ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ. ಮನೆ ತಗೊಂಡ್ರೆ ಅದೆಲ್ಲ ಗೊತ್ತಿದೆ, ಬಿಚ್ಚಿ ಹೇಳೋದ್ ಬೇಕಾಗಿಲ್ಲ. ಆದ್ರಿಂದ ಏನು ತಗೋಬೇಡಿ, ದೇವ್ರು ಕೊಡ್ತಾರೆ ನಿಮ್ಗೆ. ಯಾರು ಎಲ್ಲ ತಗೊಂಡ್ ಬಂದಿರಲ್ಲ, ಬರುವಾಗ ಯಾರ ತಗೊಂಡ್ಬರ್ತಾರ. ಆದ್ರಿಂದ ನೋಡಿ, ಹೋಗುವಾಗ ಏನ್ ತಗೊಂಡ್ ಹೋಗಲ್ಲ. ಆದ್ರಿಂದ ಅದರಿಂದ ವಿಶೇಷವಾಗಿ ಇಲ್ಲಿ ಏನಂದ್ರೆ, ಇಲ್ಲಿ ನೋಡ್ತಾರೆ ಜನ, ಇಲ್ಲಿ ಆಗೋ ಮದ್ವೆ ನೋಡಿ. ಇನ್ನೊಂದು ದುಃಖದ ಸಂಗತಿ ಅಂತಂದ್ರೆ, ವಿಶೇಷವಾಗಿ ಇವತ್ತು ಸೆಕೆಂಡ್ ಮ್ಯಾರೇಜ್ಗೆ ಸುಮಾರು ಜನ, ಸಾವಿರಾರು ಜನ ಬಂದವ್ರೆ, ಡೈವರ್ಸ್ ಆಗಿ ಅಂತವ್ರು ಇಂಥವ್ರೆಲ್ಲ. ವಿಶೇಷವಾಗಿ ಇಲ್ಲಿ ನಡ್ತಕ್ಕಂಥ ಮದುವೆಗಳು ಮುರಿಯೋದಿಲ್ಲ. ಇದು ನಮ್ಮ ಅನುಭವದ ಮಾತು. ಆದ್ರಿಂದ ಎಲ್ರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಇಲ್ಲಿಂದ ತಮ್ಮ ಸಂಬಂಧಗಳು ಕೂಡ್ಕೊಳ್ರಿ ಅಂತ ಹೇಳ್ತಾ, ಇಲ್ಲಿ ತುಂಬಾ ಚೆನ್ನಾಗಿರ್ತದೆ. ನಾನಾದ್ರೂ ಅನ್ಕೊಂಡಿದೀನಿ ಈ ಕಾರ್ಯಕ್ರಮ ದೇವ್ರು ತುಂಬಾ ಇಷ್ಟಪಟ್ಟಿದ್ದಾರೆ, ನಮ್ಮ ಮೇಲೆ ದೇವ್ರ ಕೃಪೆ ಇದೆ ಅಂತ ಹೇಳ್ತಾ ತಮ್ಮೆಲ್ರಿಗೂ ಅನ್ಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.